ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಮಾಸ್ ಪುಟ್ಟಲೋಕ. ಫ್ರೆಂಡ್ಸ್, ಇವತ್ತಿನ ನಾವು ಒಂದು ಸಿಂಪಲ್ ಡಬಲ್ ಕಲರಲ್ಲಿ ಬೇಬಿ ಕುಚ್ಚು ಹಾಕೋಣ. ಇದು ಚಿಕ್ಕ ಚಿಕ್ಕ ಬೀಡ್ಸನ್ನ ಬಳಸಿ ಹಾಕ್ತೀವಲ್ಲ, ತುಂಬ ಚೆನ್ನಾಗಿ ಕಾಣುತ್ತೆ. ಯಾವುದೇ ರೀತಿ ಕ್ರೋಶ ಎಲ್ಲ ಏನು ಯೂಸ್ ಮಾಡೋದಿಲ್ಲ. ಬಿಗ್ಗೈ ನೀಡಲಿಂದ ಈ ಡಿಸೈನ್ನ ಹಾಕ್ಬೋದು. ತುಂಬ ಈಸಿ ಇದೆ ಫ್ರೆಂಡ್ಸ್, ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನು 22 ದಾರನ ಸೂಜಿಗೆ ಪೋಣಿಸಿಟ್ಕೊಂಡಿದ್ದೀನಿ. ಅಂದರೆ ನಾವು 22 ಡಬಲ್ ಮಾಡಿದಾಗ ನಮಗೆ 42 ದಾರ ಸಿಗುತ್ತೆ. ಹಾಗಾಗಿ ನಾವು 22 ದಾರನ ಸೂಜಿಗೆ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಒಂದು 3 ಕುಚ್ಚು ಹಾಕಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಇದನ್ನು ಯಾವ ರೀತಿ ಹಾಕ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ, ಈ ರೀತಿ ನಾವು ಸೂಜಿಗೆ 22 ದಾರನ ಪೋಣಿಸಿಟ್ಕೋಬೇಕಾಗುತ್ತೆ. ಫಸ್ಟ್ನೇದರಲ್ಲಿ ಈ ರೀತಿಯಾಗಿ ಸ್ಯಾರಿಗೆ ಹೋಲ್ ಮಾಡಿಕೊಂಡು ಫಸ್ಟ್ ಕಲರ್ ಏನಿರುತ್ತಲ್ಲ ಗ್ರೀನ್ ಕಲರ್ದು ಥ್ರೆಡ್, ಅದನ್ನು ನಾವು ಈ ರೀತಿ ಪಾಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೆಕ್ಸ್ಟ್ ಏನು ಕಲರ್ ಬರುತ್ತಲ್ಲ ಪಿಂಕ್, ಅದರದ್ದು ಅದು ಏನು ಹೋಲ್ ಮಾಡಿರೋದಿಲ್ಲ ಅದು 1 ಪಾಯಿಂಟ್ ಮೇಲ್ಗಡೆ, 1 or 2 ಪಾಯಿಂಟ್ ಮೇಲ್ಗಡೆಯಿಂದ ನಾವು ಹೋಲ್ ಮಾಡಿ ಈ ರೀತಿಯಾಗಿ ದಾರನ ತಗೋಬೇಕಾಗುತ್ತೆ. ಮತ್ತು ನೆಕ್ಸ್ಟ್ ಅದೇ ರೀತಿಯಾಗಿ ಅದು ಫಸ್ಟ್ಗೆ ಹೋಲ್ ಹೆಲ್ ಮಾಡಿದಲ್ಲ ಫ್ರೆಂಡ್ಸ್, ಆ ಗ್ರೀನ್ ಕಲರ್ದು ದಾರದ್ದು ಅದೇ ಲೆವೆಲಲ್ಲಿ ಇದನ್ನು ಕೂಡ ನಾವು ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ. ಅಂದರೆ ಫಸ್ಟ್ ಮತ್ತು ಥರ್ಡ್ ಕಲರ್ದು ಏನಿದೆ ಅದು ಒಂದೇ ಸಮ ಬರಬೇಕು. ಮಿಡಲ್ ಕಲರ್ ಸ್ವಲ್ಪ ಹೈಟಲ್ಲಿ ಬಂದರೆ ನಮಗೆ ಡಿಸೈನು ಚೆನ್ನಾಗಿ ಕಾಣುತ್ತೆ. ಇವಾಗ ನಾಟ್ ಹಾಕೋಣ. ಒಂದು 2 ರಿಂದ 3 ನಾಟ್ ಹಾಕೊಂಡ್ರೆ ನಮಗೆ ಅದು ಕುಚ್ಚು ಅನ್ನೋದು ಸ್ಟಿಫ್ ಆಗಿರುತ್ತೆ. ನೋಡಿ, ಇವಾಗ ನಾನು ಚಿಕ್ಕದು ಬೀಡ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈ ಸ್ಮಾಲ್ ಬೀಡ್ಸ್ ಫ್ರೆಂಡ್ಸ್, ಇದು ಚೆನ್ನಾಗಿ ಕಾಣುತ್ತೆ. ನೀವು ಹಾಗೆ ಕೂಡ ಹಾಕೋಬೋದು. ಬೀಡ್ಸ್ ಹಾಕಿದ್ರೆ ಒಂದು ಲುಕ್ ಚೆನ್ನಾಗಿ ಕಾಣುತ್ತೆ ಅಂತ ಹಾಕಿದ್ದೀನಿ. ನೋಡಿ, ಈಗ ಮತ್ತೆ ಅದೇ ರೀತಿ ನೀಡಲಲ್ಲಿ ಆ ಬೀಡ್ಸ್ನ ಪಾಸ್ ಮಾಡಿ ಈ ರೀತಿಯಾಗಿ ಒಂದು ನಾಟ್ ಹಾಕೋಣ. ಫ್ರೆಂಡ್ಸ್, ಡಿಸೈನ್ ತುಂಬ ಈಸಿ ಇದೆ. 1 ಅವರಲ್ಲಿ ಕೂಡ ಕಂಪ್ಲೀಟ್ ಮಾಡ್ಕೋಬೋದು. ಬಿಗಿನರ್ಸ್ ಕೂಡ ತುಂಬ ಈಸಿಯಾಗಿ ಹಾಕ್ಕೋಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕಾಣುತ್ತೆ. ಡಬಲ್ ಕಲರಲ್ಲಿ ಯೂಸ್ ಮಾಡಿದ್ದೀವಲ್ಲ, ಹಾಗಾಗಿ ಒಂಥರ ಡಿಫ್ರೆಂಟ್ ಲುಕ್ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನಮಗೆ ಡಿಸೈನ್ ಅನ್ನೋದು ಈ ರೀತಿಯಾಗಿ ಕಾಣುತ್ತೆ. ಇದಕ್ಕೆ ಗ್ಯಾಪ್ ಕೂಡ 1 ಇಂಚಷ್ಟು ತೊಗೋಬೋದು. ಅಂದರೆ ಡಿಪೆಂಡ್ ಅಪ್ಪ ನಿಮ್ಮ ಪ್ಲೇಸಸ್ ನೋಡಿ, ಬೇಕು ಅಂದರೆ ಸ್ವಲ್ಪ ಮಾಡ್ಕೋಬೋದು. ನಾನಿಲ್ಲಿ 1 ಇಂಚಷ್ಟು ಅಳತೆಯಲ್ಲಿ ತೊಗೊಂಡಿದ್ದೆ. ಅಂದರೆ ಈ ಬೆಟ್ ಇರುತ್ತಲ್ಲ ಅದರಲ್ಲಿ ಒಂದು ಪಾಯಿಂಟ್ ಇಟ್ಟಾಗ ನಮಗೆ ಎಷ್ಟು ಗ್ಯಾಪ್ ಬರುತ್ತಲ್ಲ ಅಷ್ಟು ಗ್ಯಾಪ್ ಬಿಟ್ಟರು ಸಾಕಾಗುತ್ತೆ. ನೋಡಿ, ಇವಾಗ ಅದೇ ರೀತಿ ಫಸ್ಟು ಒಂದು ಸೂಜಿಗೆ ದಾರ ಹಾಕಿಟ್ಟಿದ್ದಲ್ಲ ಅದನ್ನು ಪಾಸ್ ಮಾಡಿ, ನೆಕ್ಸ್ಟ್ ಇನ್ನೊಂದನ್ನು ಅದು ನೆಕ್ಸ್ಟ್ ಮೇಲ್ಗಡೆ ಪಾಯಿಂಟಲ್ಲಿ ಪಾಸ್ ಮಾಡಿ, ನೆಕ್ಸ್ಟ್ ಅದೇ ಇನ್ನೊಂದು ದಾರನ ಅದೇ ಲೆವೆಲಲ್ಲಿ ಈ ರೀತಿಯಾಗಿ ಪಾಸ್ ಮಾಡಿಕೊಂಡು ನಾಟ್ ಹಾಕೊಳ್ಳೋಣ. ಫ್ರೆಂಡ್ಸ್, ನೀವು ಇನ್ನೂ ಯಾರು ಹೊಸಬರು ನನ್ನ ಚಾನಲ್ ನೋಡ್ತಾರೆ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ನಿಮಗೆ ನಾನು ಹಾಕೋ ವೀಡಿಯೋಸು ನೋಟಿಫಿಕೇಷನ್ನು ಫಸ್ಟ್ಗೆ ಬರುತ್ತೆ. ಆವಾಗ ನೀವು ನನ್ನ ವೀಡಿಯೋಸ್ನ ನೋಡ್ಬೋದು. ನೋಡಿ, ಅದೇ ರೀತಿ ಇವಾಗ ಒಂದು ಸ್ಮಾಲ್ ಬೀಡ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ನಾಟ್ ಹಾಕೊಂಡ್ರೆ ನಮಗೆ ಅದು ಬೀಡ್ಸ್ ಅನ್ನೋದೇನಿದೆಲ್ಲ ಜರುಗೋದಿಲ್ಲ, ನೀಟಾಗಿ ಕುತ್ಕೊಳ್ಳುತ್ತೆ. ಇವಾಗ ಸಮವಾಗಿ ಕಟ್ ಮಾಡ್ಕೊಂಡಾಗ ನಮಗೆ ಡಿಸೈನ್ ಅನ್ನೋದು ಈ ರೀತಿಯಾಗಿ ಕಾಣಿಸ್ತಾ ಇದೆ. ತುಂಬ ಈಸಿ ಇದೆ ಫ್ರೆಂಡ್ಸ್, ಆರಾಮ್ಸೆ ಹಾಕೋಬೋದು. ನೋಡಿ, ನಮಗೆ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇದ್ರದ್ದು ಪ್ರೈಸ್ ಬಂದು ಅರೌಂಡು 300-350 ನೀವು ಚಾರ್ಜ್ ಮಾಡ್ಬೋದು. ಇದು ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.